ನಮ್ಮ ಡಿಸ್ಟ್ರಿಬ್ಯೂಷನ್ 5 ಕಂಪ್ನಿ ಇದೆ. KPTCL ಒಂದು ಟ್ರಾನ್ಸ್ಮಿಷನ್ ಕಂಪ್ನಿ ಇದೆ. ಒಟ್ಟು 6 ಕಂಪ್ನಿ ಇದೆ. ನಮ್ಮ ರಾಜ್ಯ ಸರ್ಕಾರದ ಅಡಿನಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ಇದೆ. ಉತ್ತಮ ಗುಣಮಟ್ಟವಾದಂಥ ವಿದ್ಯುತ್ ಸರಬರಾಜು ನಾವು ಕೊಡ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಿರೋಗೆ ಒಂದೇ ನಿಮಿಷ ಕರೆಂಟು ಹೋದ್ರೂ ಗ್ರಾಹಕರು ಸುಮ್ಮನೆ ಇರೋದಿಲ್ಲ. ಇವತ್ತು ನಾವು ಯಾವುದೇ ಒಂದು ಲೋಡ್ ಶೆಡ್ಡಿಂಗ್ ಇಲ್ಲದೇ ರಾಜ್ಯ ಸರ್ಕಾರ ಮತ್ತು ನಮ್ಮ ಎಲ್ಲ ಕಂಪ್ನಿಗಳು ಇವತ್ತಿನ ದಿವಸ ಗ್ರಾಹಕರಿಗೆ ಯಾವುದೇ ಒಂದು ವಿದ್ಯುತ್ ಸರಬರಾಜು ವಿತರಣೆ ಒಂದು ಕೊರತೆ ಇದ್ದರೂ ಸಹ ಐಕಾಸ್ಟ್ ಎನರ್ಜಿಯಿಂದ ನಾವು ಪರ್ಚೇಸ್ ಮಾಡಿ ಗ್ರಾಹಕರಿಗೆ ಇವತ್ತು ವಿದ್ಯುತ್ ಸರಬರಾಜು ಕೊಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ಮಾಡ್ತಾ ಒಂದು ಕಡೆ ಇದ್ದರೆ, ನೌಕರ ಸಂಖ್ಯೆನೂ ಸಹ ಕಡಿಮೆ ಇದೆ. ಸುಮಾರು 85,000 ಜನ ನಮ್ಮದು ಸ್ಯಾಂಕ್ಷನ್ ಪೋಸ್ಟ್ ಇದೆ. 50,000 ಜನ ಮಾತ್ರ ನೌಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇನ್ನು 35,000 ಜನ ವೇಕೆನ್ಸಿ ಇದೆ. ಕೆಲಸದ ಒತ್ತಡ ನಡುವೆಯೂ ಸಹ ಉತ್ತಮವಾದಂಥ ಸೇವೆ ಮಾಡ್ತಾಯಿದ್ದೀವಿ. ಆದ್ದರಿಂದ ರಾಜ್ಯ ಸರ್ಕಾರ ಅಡಿನಲ್ಲೇ ಇರಬೇಕು ಅಂತ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಖಾಸಗೀಕರಣ ಮಾಡೋದ್ರಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು ಮನವಿನ ತಯಾರು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಇಂಧನ ಸಚಿವರಿಗೆ. ಅವರು ಡೆಲ್ಲಿಲಿರೋದ್ರಿಂದ ಅವ್ರು ಬಂದ ನಂತರ ಅವ್ರು ಹೋಗ್ಬಿಟ್ಟು ಮನವೊಲಿಸಿ ರಾಜ್ಯ ಸರ್ಕಾರದ ಅಡಿನಲ್ಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ತಮ್ಮ ಇಲಾಖೆ ಅಧಿಕಾರಿಗಳದ್ದು ಏನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ತಮ್ಮ ಇಲಾಖೆ ಅಂಡರಲ್ಲೇ ಬರುತ್ತಲ್ಲ, ನಮ್ಮ ಅಧಿಕಾರಿಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು MD ನಮ್ಮ KPTCL MD ನೆನ್ನೆ ಭೇಟಿ ಮಾಡಿದ್ವಿ. ಇವತ್ತು ಬೆಸ್ಕಾಂ MD ವೈಶಾಲಿ ಮೇಡಮ್ ಅವರು ಸಹ ಅವರು ಹುಬ್ಳಿ ಕಂಪ್ನಿ MD ಇದ್ದಾರೆ, ಇಲ್ಲಿ ಬೆಸ್ಕಾಂ ಕಂಪ್ನಿಗೆ ಇನ್ಚಾರ್ಜ್ ಇದ್ದಾರೆ. ಅವ್ರಿಗೂ ಸಹ ಮನವಿ ಮಾಡಿದ್ದೀವಿ, ಇದನ್ನು ನಿಮ್ಮ ಅಂಡರ್ನಲ್ಲೇ ಇರಬೇಕು. ಮತ್ತು ನಮ್ಮ DT ಟೆಕ್ನಿಕಲ್ ಡೈರೆಕ್ಟರ್ ರಮೇಶ್ ಅವರು ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೀವಿ. ನಮ್ಮ ರಾಜ್ಯ ಸರ್ಕಾರ ಈಗ ಏನು ಸಿಸ್ಟಮ್ ನಡೀತಿದೆ ಬೆಸ್ಕಾಮಲ್ಲಿ, ಬೆಸ್ಕಾಮ್ ಆಗೇ ಇರಬೇಕು, ಯಾವುದೇ ಕಾರಣ ಟಾಟಾ ಅಂತ ಇನ್ನೊಂದು ಹೆಸರು ಬರಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಸರ್, ಯಾವುದೇ ಕ್ರಮ ಆಗಲಿಲ್ಲ ಅಂದರೆ ತಮ್ಮ ಮನವಿಗೆ ಏನು ಕಾನೂನು ಹೋರಾಟ ಇರುತ್ತಾ? 100% ಲೀಗಲಾಗಿ ಕಾನೂನು ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ನಮ್ಮ ನೌಕರರು ಎಲ್ಲ ಸೇರಿಕೊಂಡು ಏಕಕಾಲದಲ್ಲಿ ನಾವು ಕೆಲಸಕ್ಕೆ ಗೈರು ಆಗೋ ಮುಖಾಂತರ ನಾವು ಅದನ್ನು ಸ್ಟ್ರೈಕ್ ನೋಟಿಸ್ ಕೊಟ್ಟು ಲೀಗಲಾಗಿ ಲೇಬರ್ಗೆ ಕಮಿಷನರ್ ನಾವು ID ಆ್ಯಕ್ಟಲ್ಲಿ ಬರೋದ್ರಿಂದ ನಾವು ಲೇಬರ್ ಕಮಿಷನರ್ಗೂ ಪಾರ್ಟಿ ಮಾಡಿ ನಮ್ಮ ಇಲಾಖೆ ಮುಖ್ಯಸ್ಥರುಗಳಿಗೆಲ್ಲರಿಗೂ ಮನವಿ ಕೊಟ್ಟು ಸ್ಟ್ರೈಕ್ ನೋಟಿಸ್ನ ಜಾರಿಗೊಳಿಸ್ತೀವಿ.